ಅಲ್ಲ ಕಣೆ ನೀನು ಏನು ಮಾಡ್ತಿದ್ದೀಯಾ? ಅದು ಯಾರೋ ಊರವರು ನೆಂಟರು ಬರ್ತಾರೆ ಅಂತಂದೇಳಿ ಹೇಳಿದ್ರಲ್ಲ, ಇವತ್ತು ಬತ್ತೀವಿ ಅಂತಂದೇಳಿ ಒಂಚೂರು ಮನೆಯೆಲ್ಲ ಕ್ಲೀನಾಗಿ ಇನ್ನು ಮಾಡ್ಕೊಂಡು ಟೀಗೆ ಹಾಲು ಪಾಲು ತಂದಿಕ್ಕೊಂಡಿದ್ದಿ ಹಂಗೆ ಯಾತನ ತಿಂಡಿ ಗಿಂಡಿ ಮಾಡ್ಕೊಡ್ತೀಯ ಅವ್ರು ಬಂದಾಗ? ನಮಸ್ತೆ ವೀಕ್ಷಕರೇ, ಇವತ್ತು ನನ್ನ ಮಗಳನ್ನ ನೋಡೋಕ್ಕೆ ಯಾವುದೋ ಊರಿಂದು ಗಂಡು ಬತ್ತೈತೆ ಅಂತಂದು ಹೇಳಿದ್ದಾರೆ. ಭಾಳ ಚೆನ್ನಾಗಿದ್ದಾರಂತೆ. ಮನೆ ಕಡೆಗೆ ನಾವೇನೋ ಬಡವರು, ಆದರೂ ಬಡವರಾದ್ರೂ ನಮಗೆ ಒಳ್ಳೆ ಮನೆತಂದರಾಗಬೇಕು, ತಂದೆ ತಾಯಿ ಒಳ್ಳೆಯರಾಗಬೇಕು, ಮಕ್ಕಳು ಒಳ್ಳೆಯರಾಗಿ ಸ್ವಲ್ಪ ವಿದ್ಯಾವಂತಿಯಾಗಿದ್ದರೆ ಸಾಕು ಅಂತಂದೇಳಿ ಯಾವುದೋ ಊರವರು ನಮ್ಮ ಮಗಳನ್ನ ನೋಡೋಕ್ಕೆ ಬರ್ತಾ ಇದ್ದಾರೆ. ಅವರು ಭಾಳ ಶ್ರೀಮಂತರು, ಆದ್ರೂ ನಮಗೆ ಬಡವ್ರ ಮಗಳೇ ಬೇಕು ಅಂತಂದೇಳಿ ಇಷ್ಟಪಟ್ಟು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈ ವಿಡಿಯೋನ ನೀವು ನೋಡಿ ಸುಮ್ಮನಾಗಬೇಡ್ರಿ. ಹಾಗೆ ಒಂದು ಲೈಕ್ ಕೊಡ್ರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ಇನ್ನು ನಮ್ಮ ಚಾನಲ್ಗೆ ಇನ್ನು ಯಾರು ಸಪೋರ್ಟ್ ಮಾಡಬೇಕಾ ಅಂತ ಅಂದ್ಕೊಂಡಿದ್ದೀರಾ, ನೀವೆಲ್ಲ ಕೂಡ ನಮಗೆ ಸಪೋರ್ಟ್ ಮಾಡಿದರೆ ಮುಂದಿನ ವೀಡಿಯೋ ಮಾಡೋಕ್ಕೆ ನಮಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಓನಪ್ಪ ಅತ್ತೆಯ ನಾನು ಇವು ಕಣ್ಮಕ್ಕರ್ಮಂತಕ್ಕೆ ಹೋಗಿ ಒಂದು ಲೀಟ್ರ್ ಹಾಲು ಹಾಕಿಸ್ಕೊಂಡು ಬಂದಿದ್ದೀನಿ. ಇವಾಗನಾರು ಟೀ ಪೈ ಕುಡಿದ್ರೆ ಕುಡಿತಾರೆ, ಇಲ್ಲಾಂದರೆ ಹಾಲು ಬೇಕಾದ್ರೆ ಹಾಲೇ ಕಾಸು ಕೊಡೋಕ್ಕಾಗುತ್ತೆ. ಅವ್ರು ಇರೋಂತಾರೋ ಅಂತಂದು ಅಂತಾರೆ. ಏನೋ ನಮ್ಮ ಮನೆಗಿದ್ದು ಬಡಭಕ್ತಿ ಮಾಡೋಣ ನೋಡು, ಅವ್ರಿಗೆ ಇಷ್ಟ ಆದರೆ ಏನೋ ಮದುವೆ ಮಾಡೋಕ್ಕಾಗುತ್ತೆ. ಹೆಂಗೆ ಅವ್ರಾಗಿ ಅವರು ಬತ್ತೀವಿ ಅಂತಂದು ಹೇಳಿ ಕಳಿಸಿದ್ರು, ಹಂಗಾಗಿ ಬರ್ತಾರಂತೆ. ನಾನು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಟ್ಟು ಬಾಗಲೆಲ್ಲ ಸಾರಿಸಿ ಕಸ ಗುಡಿಸಿ ಎಲ್ಲ ಹಾಲು ಪಾಲು ತಂದಿಕ್ಕೊಂಡಿದ್ದೀನಿ. ನೋಡೋಣ, ತಿಂಡಿನೂ ಮಾಡಿರ್ತೀನಿ. ಏನಾರು ತಿನ್ನಿರಿ ಅಂತಂದು ಅನ್ನೋದು ತಿನ್ನಂತ ಇಷ್ಟ ಇದ್ದರೆ ತಿಂತಾರೆ, ಇಲ್ಲಾಂದರೆ ಬೇಡ ಅಂದರೆ ಬಿಡು. ಫಸ್ಟಿಗೆ ಬಂದಾಗ ಯಾರು ಏನು ತಿಂಡಿ ಪಂಡಿ ತಿನ್ನಕ್ಕೆ ಹೋಗಲ್ಲ, ಟೀ ಒಂದೇ ಕೇಳೋದು. ನೋಡೋಣ ಬರ್ತಾರೇನೋ, ಎಷ್ಟೊತ್ತಿಗೆ ಬರ್ತಾರೆ, 8:30 ಬಸ್ಸಿಗೆ ಬರ್ತಾರೆ, 9:30 ಬಸ್ಸಿಗೆ ಬರ್ತಾರೆ ಕಣಪ್ಪ. ನೀನು ತಿರ್ಗಾ ಅತ್ತೈತ ಹೋಗಬೇಡ, ನಿನ್ನ ಹುಡುಕೊಂಡು ಬರೋಕ್ಕಾಗಲ್ಲ. ನೀನು ಎಲ್ಲೋಗಿ ಕೂಕೊಂಡ್ರೆ ಅಲ್ಲೇ ಮಾತಾಡ್ತಾ ಯಾರನ್ನ ಜಟ್ಕಾರು ಸಿಕ್ಕರೆ ಜಲ್ದಿ ಬರೋಲ್ಲ. ತಿರ್ಗಾ ಅವ್ರಿವ್ರ ಕುಟೆ ಹೇಳಿ ಕಳ್ಸೋದು, ಯಾಕಂತೆ ಅಂತಂಬೋದು, ನೆಂಟು ಬಂದರಂತೆ ಅಂತಂದಂಬೋದು, ಯಾವ ಊರವರು ಯಾವತ್ತ ಅಂತಂದೇಳಿ ಓಟು. ಇನ್ನು ಮುಂದೆ ಆಗೋದ್ಕಿಂತ ಮುಂದಾಗಿ ಈಗಲೇ ಎಲ್ಲ ಕತೆ ಹೇಳ್ಬೇಕು ಜನಗಳಿಗೆ, ಹೇಳೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಮನೆ ತಾಗಿ ಇರು, ಎಲ್ಲೂ ಹೋಗ್ಬೇಡ. ತಿರ್ಗಿ ನಿನ್ನೆ ಯಾರು ಹುಡುಕೊಂಬರಕ್ಕೆ ಹೋಗ್ತಾರೆ? ನಾನು ಇನ್ನು ಎಲ್ಲಿ ಹೋಗ್ತೀನಿ ಮರಗೀತಿ? ಏನಾರು ಕೆಲಸ ಇದ್ದರೆ ಹೋಗ್ತೀನಿ, ಯಾರು ಮಂತಕ ನಾನು ಏನಾರು ಕೊಡೋದ ತಮ್ಮದ ಇದ್ದರೆ ಹೋಗ್ತೀನಿ. ಇವತ್ತು ಯಾಕೆ ಹೋಗ್ತಾನೆ ನಾನು? ಯಾಕೂ ಹೋಗಲ್ಲ, ಏನಿಲ್ಲ, ಇಲ್ಲೇ ಇರ್ತೀನಿ ಮನೆ ತೆಗಿನೇ. ಬರಲಿ ಹೇಳಿದಾರ ಬರ್ತೀವಿ ಅಂತಂದು ಹೇಳಿರು, ನಾನು ಹೋಗೋಕ್ಕಾಗುತ್ತೆ. ಹೋದ್ರೆ ಹೊಲ್ತ ಕಡೆಗೆ ಹೋಗ್ತೀವಿ. ಬೇಸ ಇದ್ದು ಯಾತಾದ್ರೂ ಬದುಕು ಇರುತ್ತೆ ಕಣಮ್ಮ. ನಾನೇನು ಸುಮ್ಮನೆ ಹೋಗಿ ಯಾತನ ಮಾತಾಡ್ಕೊಂಡು ಕೂತ್ಕೊಂಬಲ್ಲ. ಕೂಲರ್ ಪಾಲರ್ನು ಕರೆಯೋಕೆ ಹೋದ್ರೆ ಈಗ ಹೋದ್ಮೇಲೆ ಹಂಗೆ ಸುಮ್ಮನೆ ಬರೋಕ್ಕಾಗುತ್ತೆ? ಯಾತನ ಮಾತಾಡಿಸ್ತಾರೆ, ಕೇಳ್ತಾರೆ, ಹೇಳ್ಬೇಕಾಗುತ್ತೆ. ಇವತ್ತೇನು ಎಲ್ಲಿಗೂ ಹೋಗಲ್ಲ ಹೇಳು. ಈ ಹುಡುಗಿ ಯಾವುದಲ್ಲ ಈ ಪಟ್ಟಿ ಜ್ವರ ಕೊಡ್ಬೋದೈತೆ, ಒಂದಿಟ್ಟು ನಿಧಾನಕ್ಕೆ ಬರಲ್ಲ, ಬಿದ್ದಿದ್ದೀಯ, ಅದು ಯಾಕೆ ಹಿಂಗೆ ಕೊಡ್ಬತ್ತೀಯ ಏನೋ? ನಿಧಾನಕ್ಕೆ ಬರೋಕ್ಕಾಗಲ್ವೇ? ಓಡೇ ಬತ್ತೀಯಲ್ಲೋ, ಅದೇನು ತಂದಿದ್ಯಾ? ಈ ಪಟ್ಟಿ ತರಕ್ಕೆ ಹೋಗಿದ್ದ ನೀನು? ಇದ್ಯಾಕೆ ಹುಡುಗ ಈ ಪಾಟಿ ಓಡ್ಬತ್ತೀಯಲ್ಲೋ, ನಿಧಾನಕ್ಕೆ ಬರೋಕ್ಕಾಗಲ್ವೇನಲ್ಲ ಪಾಪ ನೀನು? ಏನೋ ಕಳ್ಕೊಂಡು ನನಗೆ ಗಸ ತೇಕ್ಕೊಂಡು ಓಡ್ಬತ್ತೀಯ. ಒಂಚೂರು ಸಮಾಧಾನವಾಗಿ ನಿಧಾನಕ್ಕೆ ಬರೋ. ಏನು ತಂದಿ? ಅದ್ಯಾಕೆ ಈ ಪಟ್ಟಿ ಜ್ವರ ಓಡ್ಬಂದೀಯೋ? ಏನಾತ ನಿನಗೆ? ಯಮ್ಮ ಅದೇನೇ ನಮ್ಮ ಮನೆಗೆ ನೆಂಟರು ಬರ್ತಾರೆ ರಾಮಜಗ್ಗಿ ಎಲ್ಲರೂ ಅಂತಂದ್ರಲ್ಲ, ಅಲ್ಲಿ ನಿಂಗಜ್ಜಿರ ಮನೆ ತೆಗೆ ಕೇಳ್ತಿದ್ರು. ಲಕ್ಷ್ಮಕ್ಕರ ಮನೆ ಯಾವುದು ನಿಂಗಣ್ಣಾರ ಅಂತಂದೇಳಿ ಕೇಳ್ತಿದ್ರು. ಅದಕ್ಕೇನೆ ನಾನು ಅಲ್ಲಿ ನಿಂತ್ಕೊಂಡಿದ್ದೆ. ನಿಂಗಜ್ಜಿ ಹೇಳ್ತು, ಈಗ ಈ ಹುಡುಗಿ ತಂಗಿ ತಮ್ಮ ಹೋಗ್ರಿ ಕರ್ಕೊಂಡೋಗ್ತಾನೆ. ಹೋಗಲ್ಲ, ಕರ್ಕೊಂಡೋಗೋ ಮಂಚ ನಿಮ್ಮ ಅಕ್ಕ ನೋಡಕ್ಕೆ ಬಂದಾರೆ ಅಂತಂದೇಳಿ ಅವಜ್ಜಿ ಹಂಗಂತು. ನಾನು ಅಚ್ಚಯ್ಯ ಅವರು ಬರೋದಕ್ಕಿಂತ ಮುಂದಾಗಿ ಹೋಗಿ ಅಮ್ಮಗೆ ಹೇಳೋಣ ಅಂತ ಓಡ್ ಬಂದೆ ಕಣಮ್ಮ. ಬಂದವ್ರಿ ಅಲ್ಲಿ ಈಗ ನೋಡು ಬಾಗ್ಲಾಗೆ ಇದ್ದಾರೆ ನಿಂತ್ಕೊಂಡವ್ರಿ. ಅದಕ್ಕೆ ನಾನು ಓಡ್ ಬಂದೆ ಹೇಳೋಣ ಅಂತಂದೇಳಿ ಜಲ್ದಿನ. ಅಲ್ಲ, ಅದನ್ನ ಹೇಳೋಕ್ಕೆ ಈ ಪಟ್ಟಿ ಜ್ವರ ಓಡ್ ಬಂದಿದ್ಯಾ? ನಿಧಾನಕ್ಕೆ ಬರೋಕ್ಕಾಗಲ್ಲ, ಅವ್ರ ಜೊತೆಲೇ ಬಂದಿದ್ರಾಗಿತ್ತು. ಏನು ಹಿಂಗೆ ಓಡ್ಬತ್ತೀಯ? ನಿಮಗೆ ಆತನ ಒಂದಿಟ್ಟು ಹೇಳ್ಬಿಟ್ರೆ ಸಾಕಪ್ಪ. ಹಂಗೇನೆ ಭಯ ಮಾಡ್ಕೊಂಡು ಅಲ್ಲಿಂದಲೇ ಓಡ್ಬತ್ತೀಯ. ಈಗ ನೀನು ಹಿಂದೆ ಓಡ್ ಬಂದಿರೋದು ನೋಡಿ, ನಿಮ್ಮ ಹುಡುಗ ಯಾಕೆ ಹಂಗೆ ಓಡ್ ಬಂತು ಅಂತಂದೇಳಿ ಸಂಜೆನ ಬರ್ತಾರೆ. ನೀವು ಒಂದೊಂದೆಲ್ಲ ಮಾಡೋದು ನಿಧಾನ ಅಂಬೋದಿಲ್ಲ ನಿಮಗೆ. ಬಿದ್ರಾತು ಎದ್ರಾತು ಅಂಬೋದು ಭಯನೇ ಇಲ್ಲ. ನಿಧಾನಕ್ಕೆ ಬರಬೇಕು. ಬರಲಿ ಬಿಡು ಅಣ್ಣ, ಬರ್ರಿ, ಇದೇ ನಮ್ಮ ಮನೆ, ನಮ್ಮಮ್ಮ ಏನಪ್ಪ ಇದ್ದಾರೆ ಅಂತಂದೇಳಿ ನಿಧಾನಕ್ಕೆ ಮಾತಾಡ್ಕೊಂಡು ಕರ್ಕೊಂಬರ್ಬೇಕು. ಹಳ್ಳಿ ಜನ ಅಂಬೋದು. ಅದಕ್ಕೆ ಮತ್ತೆ ನಿಮಗೆ ಓಟ್ ಹೇಳಿರೂ ತಿಳುವಳಿಕೆನೇ ಇಲ್ಲ ಜನಗಳು. ನೀವು ಗೊತ್ತಾಗಲ್ಲೇನ ನಿಮಗೆ? ನಿಧಾನಕ್ಕೆ ಬರಬೇಕು. ಬರ್ರಿ ಅಂಕಲ್ ಆಂಟಿ, ಇದು ನಮ್ಮ ಮನೆ, ನಮ್ಮಮ್ಮ ಇದ್ದಾರೆ ಅಂತಂದೇಳಿ ಹೇಳ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಬರ್ತಾರೆ. ಹಂಗೆ ಬಿದ್ದು ಎದ್ದಳ ನನಗೆ ಓಡ್ ಬಂದಿದೀಯಾ? ಸ್ವಲ್ಪ ಸುಧಾರಿಸ್ಕ್ಯಾ. ಯಾರಿದ್ದೀರಮ್ಮ ಮನೆಯೊಳಗೆ? ಯಾರಿದ್ದೀರ? ಒಳಗೆ ಬರ್ಬೋದೇ? ಬರ್ರಿ ಒಳಗೆ ಬರ್ರಿ. ನಾವು ನಿಮ್ಮನ್ನೇ ಕಾಯ್ತಾ ಇದ್ವಿ. ಈಗ ಬಸ್ಸಿಗೆ ಬಂದ್ರ ನಮ್ಮ ಹುಡುಗ ಬಂದು ಹಂಗಂತಂದಂತು ಅಲ್ಲಿ ಬರ್ತಾ ಇದ್ರು ಕಣಮ್ಮ, ನಮ್ಮ ಮನೆಗೆ ಬರೋರು ಅಂತಂದೇಳಿ ಓಡ್ ಬಂದ ಅವನು. ಇದೇ ತಾನೇ ಬಂದು ಹಂಗಂತಂದಂದ ನಮ್ಮ ಹುಡುಗ. ಅವರು ಅಮ್ಮ ನಮ್ಮ ಮನೆಗೆ ಬತ್ತಿ ಬಂದಿದ್ರಲ್ಲ, ನಿಂಗಜ್ಜಿ ಹೇಳ್ತು ನಿಮ್ಮ ಮನೆಗೆ ನೆಂಟು ಬಂದಿರೋರು, ಬಂದವರೇ ಕರ್ಕೊಂಡು ಹೋಗು ಅಂತಂತ ನಮ್ಮ ಹುಡುಗ ಹೇಳ್ತು. ನಾನು ಅದನ್ನೇ ಹೇಳ್ತಾ ನಿಂತಿದ್ದೆ. ಬರ್ರಿ ಹೋಗಿ ಒಳಗೆ ಹೋಗಿ ನೀರು ಕುಡಿತಾರೆ ನಾ ತಂದು ಕೊಡೋಕೆ ಹೋಗಿ, ನೀರು ಉಪ್ಪಾರ ತಂದು ಕೊಡೋಕೆ ಹೋಗಿ. ಇಲ್ಲ ಬಿಡೋಣ, ಇಷ್ಟೊತ್ತಿಗೆಲ್ಲ ನೀರೇನು ಬೇಡ. ನಾವು ನಿಂಗಜ್ಜಿರ ಮಂತಕ್ಕೆ ಹೋದ್ವಲ್ಲ, ಅಲ್ಲಿ ಟೀ ಪಾಯ್ ಕುಡಿ ಅಂದರು. ಏನು ಬೇಡ, ಒಂದಿಷ್ಟು ನೀರು ಕೊಡ್ರಿ ಅಂತಂದೇಳಿ ಕುಡಿದು ಬಂದ್ವಿ. ಏನು ಬೇಡ ಬಿಡಮ್ಮ ಲಕ್ಷ್ಮಕ್ಕ, ಏನು ತರಬೇಡ, ನೀರೇನು ಬಾಯಾರಿಕೇನಾಗಿಲ್ಲ ಬಿಡು, ಚೆನ್ನಾಗಿದ್ದೀರಾ? ಇವಾಗ 8:30 ಬಸ್ಸಿಗೆ ಬಂದರೆ ನಮ್ಮ ಬಸ್ ಸಿಕ್ತೆ? ಏನು ಬೈಕ್ ಗೀಕ್ನಾಗ ಬಂದ್ರೆ ನೀವು? ಇಲ್ಲ ಅಣ್ಣ, ನಾವು ನೀನು ಬೈಕ್ನಾಗೇನು ಬರೋಕ್ಕೆ ಹೋಗಲಿಲ್ಲ.
ಹೇಳಿದ್ರು ಅವರು ನಿಂಗಜ್ಜಿ ಇಷ್ಟು ಗಂಟೆಗೆ ಬಸ್ ಐತೆ ಅಂತಂದು ಹೇಳಿ ನಾವು ಬಂದ್ವಿ. ಬಸ್ಸು ಇತ್ತು ಸ್ಟ್ಯಾಂಡ್ನಾಗೆ. ಬಂದ್ವಿ, ಬಸ್ಸಿಗೆ ಬಂದ್ವಿ. ನಮ್ಮ ಹುಡುಗನು ನಾನು ನಮ್ಮ ಅಯ್ಯಪ್ಪ ಬಂದ್ವಿ. ಬೆಳಗ್ಗೆನೇ ಹೊರಟಿದ್ವಿ. ನಾವೇನು ಬೇಗ ಹೋಗಿ ತಿರ್ಕೊಂಡು ಬಂದ್ಬಿಡೋಣ ಬಿಸಿಲಾಗ ಅಷ್ಟೊತ್ತಿಗೆ ಅಂತಂದು ಹೇಳಿ ಬೆಳಗ್ಗೆನೇ ಬಂದುಬಿಟ್ವಿ. ಬಾರಮ್ಮ ಕೂತ್ಕೊ ಬರಮ್ಮ. ನೀ ಏನು ಟೀಪ ಏನು ಯಾತು ಮಾಡೋಕೆ ಹೋಗ್ಬೇಡ, ಏನು ಬೇಡ. ಇದು ಫಸ್ಟ್ನೇ ಸಲ ಬಂದಿದ್ದೀವಿ, ಯಾತು ಬೇಡ ಕಣಮ್ಮ. ನೀವು ಒಂಚೂರು ಮಗಳನ್ನ ಕರೆದ್ರೆ ಒಂಚೂರು ನೋಡ್ಕೊಂಡು ಹೋಗ್ತೀವಿ. ನಾವು ನಮ್ಮ ಈಗಳಮ್ಮ ಇವನು ಒಬ್ಬನೇ ಮಗ, ನನಗೆ ಹೆಣ್ಣಿಲ್ಲ ಗಂಡಿಲ್ಲ ಏನೂ ಇಲ್ಲ. ನಾವು ಹಿಂಗೆ ಹಳ್ಳಿ ಕಡೆ ಎಲ್ಲರೇ ಆಗಬೇಕು, ಹಳ್ಳಿ ಕಡೆ ಎಲ್ಲರಾದರೆ ವಾಸೆ ನಮಗೆ ಹೊಂದ್ಕೊಂತಾರೆ ಅಂತಂದೇಳಿ ನಾವು ಒಬ್ಬ ಮಗ ಅಂತ ಚೆನ್ನಾಗಿ ಸಾಕಿದ್ದೀವಿ ಕಣಮ್ಮ. ಓದೇವನೇ ನಾವಿಬ್ಬರು ಏನು ಇಲ್ಲೇ ಇರೋದು ಒಳ್ಳೆಗೇನೆ. ನಾವು ಒಂದು ದಿವಸ ಅಡಿಕೆ ಗಿಡ ಇಕ್ಕಿದ್ದೀವಿ, 1,000 ಅಡಿಕೆ ಗಿಡ ಇಕ್ಕಿದ್ದೀವಿ. ಒಂದು 7-8 ಎಕರೆ ಜಮೀನು ಐತೆ, ಒಂದಿಷ್ಟು ತೆಂಗಿನ ಗಿಡ ಇದ್ದಾವೆ. ಈ ಟೋಟಲ್ ಫಸ್ಲು ಬೆಳ್ಕೊಂಡು ನಾವಿನ್ನ ದಿಮ್ಗಿದ್ದೀವಿ, ಒಂದು ಮನೆ ಕಟ್ಟಿದ್ದೀವಿ. ಇವನು ಬೆಂಗಳೂರಾಗಿರ್ತಾನೆ ಕಣಮ್ಮ. ನಮ್ಮ ಹುಡುಗ M.Com ಮಾಡಿ ಬೆಂಗಳೂರಾಗೆ ಇದಕ್ಕೆ ಹೋಗ್ತಾನೆ ಕಣಮ್ಮ, ಕಂಪ್ನಿಗೆ ಹೋಗ್ತಾನೆ. 1 ಲಕ್ಷ ರೂಪಾಯಿ ಸ್ಯಾಲ್ರಿನೂ ಬರುತ್ತೆ. ನಾವು ಪೇಟೆಗಳರು ನಮಗೆ ಸರಿಯಾಗೋದಿಲ್ಲ, ಇರೋಣಬ್ಬ ಕಂಡು ಜಾಗದಾಗೆ ಮದುವೆ ಮಾಡ್ಕೊಂಬನ ಅಂತಂದು ಹೇಳಿ ನಾವು ನಿಂಗಜ್ಜಿನ ಹಂಗಂತಂದು ಹೇಳಿದ್ವಿ. ನಿಂಗಜ್ಜಿ ಹಂಗಂದಿತ್ತು, ನಮ್ಮ ಮನೆ ತೆಗೆ ಇದಾರಮ್ಮ ಬಡವರು ಅಂದರೆ ಅವ್ರೇನು ವರದಕ್ಷಿಣೆ ಏನು ಕೊಡೋಂಗಿಲ್ಲ, ಎಲ್ಲ ನೀವೇ ಇಕ್ಕಿ ಮಾಡ್ಕೋಬೇಕು. ಹುಡುಗಿನೂ ಓದೈತೆ, ಡಿಗ್ರಿನಾಗ ಯಾತ ಓದೈತೆ, ಏನು ಕೆಲಸಕ್ಕೇನು ಹೋಗ್ತಾ ಇಲ್ಲ. ಅವರು ಕೆಲಸ ಬರೋಂಗೈತೆ ಅಂತಂದು ಹೇಳಿದ್ರು. ಅದಕ್ಕೆ ನಾವು ನೋಡಮ್ಮ ತೀರ ನಮ್ಗೆ ಅಂಥದ್ದೇ ಆಗಬೇಕು, ಕಂಡೊಂದು ಜಾಗ ಆಗಬೇಕು, ಕಣ್ಣು ಚಿಮೆಕ್ ತಂದು ಯಾಕೆ ಇವಾಗ ಹೇಳೋಕ್ಕೆಲ್ಲ ಸಿದ್ದೆಗೆ ಮದುವೆ ಆಗತಕ್ಕ ಒಂಥರ ಇರ್ತಾರೆ, ಮದುವೆ ಆದಮೇಲೆ ಒಂಥರ ಇರ್ತಾರೆ ನೋಡಮ್ಮ ಅಂತಂದು ಹೇಳಿ ಅದಕ್ಕೆ ಭಾಳ ಒಳ್ಳೆಯರು ಅಂತಂದೇಳಿ ನಿಂಗಜ್ಜಿ ಹೇಳ್ತು. ಇಲ್ಲಮ್ಮ ನಮ್ಮೂರರೇನೆ ಹುಡುಗಿ ಮಾತ್ರ ಬೋಲ್ ಒಳ್ಳೆಯದು, ತಂದೆ ತಾಯಿನೂ ಅಷ್ಟೇ ಗೌರವಸ್ಥರು, ಅಂದರೆ ನಿನಗೂ ವರದಕ್ಷಿಣೆ ಏನು ಕೊಡೋಂಗಿಲ್ಲ ಅಂತಂದು ಹೇಳಿದ್ರು. ನಾವು ಅದಕ್ಕೆಲ್ಲ ಒಪ್ಕೊಂಡ್ವಿ. ಏನವ್ರು ಏನು ಕೊಡೋದು ಬೇಡ, ನಮಗೆ ಬರೋ ಒಂದು ಒಡವೆ ಒಂದು ಒಳ್ಳೇದಾದರೆ ಸಾಕು, ಮಾಡ್ಕೊಂಡು ಹೋದ್ರೆ ಸಾಕು. ನಮ್ಮ ಮಗನೂ ಸೊಸೆ ಬೆಂಗಳೂರಾಗ ಇರ್ತಾರೆ, ಸಾಕಾಗತ್ತಕ್ಕ ಅವರು ದುಡ್ಕೊಂಡು ತಿನ್ನಲಿ. ನಾವು ಇಲ್ಲೆಲ್ಲ ಆಸ್ತಿ ಜಮೀನು ಮಾಡಿದ್ವಿ ಕಣಮ್ಮ. ಅದಕ್ಕಾಗಿ ನಿಂಗಜ್ಜಿ ಹೇಳ್ತು, ಬಂದ್ವಿ. ನಾನು ಅವಜ್ಜಿನ ಬಾರಮ್ಮ ಹೋಗಿ ಬರೋಣ ಅಂತಂದು ಅಂದೆ. ಇಲ್ಲ ನೀವು ಹೋಗ್ರಿ, ಮೊದಲೇ ಸಲ ಹೋದಾಗ ನಾನು ಯಾಕೆ ಬರೋಣ, ಹೋಗಿ ನೋಡ್ಕೊಂಬರೋಗ್ರಿ, ನೋಡೋಣ ನಿಮ್ಗೆ ಇಷ್ಟ ಆದರೆ ಆಮೇಲೆ ಮಾತಾಡೋಕ್ಕಾಗುತ್ತೆ ಅಂತಂದು ಹೇಳ್ತು. ಅದಕ್ಕೆ ಬಂದ್ವಿ ಕಣಮ್ಮ. ಕಣಕ್ಕ, ನಮ್ಮ ಮನೆಗೂ ನಿಂಗಜ್ಜಿ ಬಂದು ಹೇಳೋ ಹೊತ್ತಿಗೆ ಬಂದರು ಬರಲಿಲ್ಲಮ್ಮ, ನಮ್ಮ ಇದ್ದಿರೋ ಪರಿಸ್ಥಿತಿನ ಹೇಳ್ದಂಗನಮ್ಮ ಅಂತಂದು ಹೇಳಿ ನಮ್ಮದು ಇಷ್ಟವಷ್ಟ ಎಲ್ಲ ಒಂದಿಷ್ಟು ಜಮೀನು ಐತೆ, ನಾವು ಕಳ್ಕಡಿ ಬೆಳ್ಕೊಂತೀವಿ, ಆಮೇಲಿಂದ ಕೂಲಿನಲ್ಲಿ ಹೋಗ್ತೀವಿ ಕಣಮ್ಮ. ನಾವೇನು ಕೂಕೊಂಡಿರಲ್ಲ, ನಮಗೂ ಒಬ್ಬ ಮಗಳು ಒಬ್ಬ ಮಗನೇ ಇರೋದು. ಓದಿಸಿದ್ವಿ ನಾವು, ಮಗಳನ್ನ ಚೆನ್ನಾಗಿ ಓದಿದಾಳೆ. ಅವಳಿಗೂ ಏನೋ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ, ಬರ್ಬೋದು ಇಟ್ರಾಗೇನೆ. ಏನಂದರೆ ನಮಗೆ ದುಡ್ಡು ಪಡ್ಡು ಕಟ್ಟೋ ಶಕ್ತಿ ಇಲ್ಲ ಮುಂದಕ್ಕೆ ಓದ್ಸೋಕ್ಕೆ. ಚೆನ್ನಾಗಿ ಓದಿದಾಳೆ ಅವಳು. ನಾವು ಅದಕ್ಕೆ ಒಂದು ಬೌಡ ಮನೆ ಕೊಡೋಣ ಅಂತಂದು ಹೇಳಿಕೊಂಡಿವಮ್ಮ. ನಾವು ಬಡವ್ರ ಕಣ, ನಾವು ನಮ್ಮ ಮನೆಗೆ ಏನು ನಡೆಯೋದಿಲ್ಲ, ನಾವು ಕೂಲಿನಲ್ಲಿ ಮಾಡ್ತೀವಿ. ಎಲ್ಲ ಒಂದಿಟ್ಟು ಜಮೀನು ಐತೆ, ನಮಗೆ ಬರೋ ಆದಾಯದಾಗೆ ನಾವು ಎಲ್ಲಿ ಅಂತಂದು ಹೇಳಿದ್ವಿ ನಿಂಗಜ್ಜಿಗೆ. ನೋಡೋಣ ಅವ್ರು ಬರಲಿ, ಬಂದಾಗ ಅವರು ಹೇಳವ್ರೆ ನಾವೇ ಎಲ್ಲ ಇಕ್ ಮಾಡ್ಕೊಂಡು ಹೋಗ್ತೀವಿ. ಏನು ನಮಗೆ ಸಂಬಂಧಿಕರು ಒಂದು ಒಳ್ಳೆಯರಾಗಬೇಕು, ಬಡವರಾಗಿದ್ರು ಆಗಿರಲೇಳು, ನಾವೇ ಎಲ್ಲ ಇಕ್ ಮಾಡ್ಕೊಂತೀವಿ. ನಮ್ಮ ಮನೆಗೆ ಒಬ್ಬ ಮಗಳಿದ್ದಿದ್ರು ಮದುವೆ ಮಾಡ್ತಿರ್ಲಿಲ್ವೇ ಅಂತ ನಿಂಗಜ್ಜಿ ಎಲ್ಲ ಹೇಳ್ತಮ್ಮ. ಅದಕ್ಕೆ ನಾವು ಬಂದರು ಬರಲಿ ಅಂತಂದು ಅಂದ್ವಿ ಅಕ್ಕ. ಈಗ ಅಮ್ಮಣ್ಣಿನ ಕರಿಯಮ್ಮ, ಕರಿ. ನಮ್ಮ ಹುಡುಗನೂ ನೋಡ್ತಾನೆ, ನಿಮ್ಮ ಹುಡುಗಿನೂ ನೋಡಲಿ. ಅವ್ರಿಗೆ ಒಪ್ಪಿಗೆ ಆದರೆ ಮುಂದಕ್ಕೆ ನೋಡೋಣ. ಈಗ ನಮ್ಮ ಹುಡುಗನು ನಿಮಗೆ ಒಪ್ಪಿಗೆ ಆದ್ರೂ ಕರಿ, ಅಮ್ಮಣ್ಣಿನ ಕರಿ. ಮಮತಾ ಬಾರಮ್ಮ, ಬಾ ಇಲ್ಲಿ ಹೋಗುವಂತ, ಬಾ ಇಲ್ಲಿ ಬಾರಮ್ಮ. ಹಾಗಾದ್ರೆ ನಿಮ್ಮ ಮಗಳ ಹೆಸರು ಮಮತಾ ಏನು? ನಮ್ಮ ಹುಡುಗನ ಹೆಸರು ರಮೇಶ. ಏನು ಓದಿದೀಯಮ್ಮ ಮಮತಾ ನೀನು? ಅಂಕಲ್ ನಾನು BSc ಮಾಡಿದ್ದೀನಿ ಅಂಕಲ್. BSc ಮಾಡಿ B.Ed ಮಾಡಿದ್ದೀನಿ. MScಗೆ ಜಾಯ್ನ್ ಆಗಬೇಕು. B.Ed ಮುಗ್ದೋಗೈತೆ ನಂದು. ನಾನು ಮೊನ್ನೆ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದ್ದೀನಿ ಕಣ ಅಂಕಲ್. ಅಲ್ಲ ಕಣಮ್ಮ, ಟೀನೂ ಬೇಡ ಅಂತೀರಾ, ಕಾಫಿನೂ ಬೇಡ ಅಂತ ಅಂತೀರಾ, ತಿಂಡಿ ತಿನ್ನಿರಿ ಅಂದರೆ ತಿಂಡಿನೂ ಬೇಡ ಅಂತಂದು ಅಂತೀರಾ. ತಿಂಡಿ ಏನಾದ್ರು ತಿಂದರೆ ಬೇಡ ಅಂಬತ್ತೇನಮ್ಮ, ಎಲ್ಲದು ಬೇಡ 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 ಅಂತೀರಾ. ನಾವು ಎಂದನ ನಿಮ್ಮ ಮನೆಗೆ ಬರ್ತೀವಿ ಕಣಮ್ಮ. ಅಲ್ಲ ಅಣ್ಣ, ತಿಂಡಿನ ತಿನ್ಬೋದು, ತಿಂಡಿನೂ ಕುಡಿಬೋದು, ಟೀ ಕಾಫಿ ಎಲ್ಲ ಕುಡಿಯೋಣ. ಇನ್ನೊಂದ್ಸಲ ಬರ್ತೀವಲ್ಲ, ಈಗ ನಿಮ್ಮ ಮಗಳು ನಮಗೆ ಇಷ್ಟ ಆಗೈತೆ, ಇನ್ನೊಂದ್ಸಲ ಬಂದೇ ಬರ್ತೀವಿ, ಆವಾಗ ಕುಡಿಯೋಣ. ಯಾಕಂದರೆ ಫಸ್ಟಿಗೆ ಬಂದಾಗ ಟೀ ಕಾಫಿ ಏನು ಕುಡಿಬಾರ್ದು, ಆಗ ಅವೇನು ಆಗೋದಿಲ್ಲ, ಉಂಡು ಓದಕೊಂಡು ಓದೆ ಅಂತಂದೇಳಿ ಶಾಸ್ತ್ರ ಹೇಳೈತಿ. ನಾವು ತಿಂಡಿ ಮಾಡ್ಕೊಂಡು ಬಂದಿದ್ದೀವಿ, ನೀವೇನು ಅದಕ್ಕೇನು ಯೋಚನೆ ಮಾಡಬೇಡ್ರಿ. ತಿಂಡಿ ತಿನ್ನಲಿಲ್ಲ ಅಂತಂದೇಳಿ ಮೊದಲೇ ಸಲ ಬಂದಿದ್ದೀವಿ, ಇನ್ನೊಂದು ಸಲ ಬಂದಾಗ ಎಲ್ಲನೂ ಮಾಡಿದಂತೆ. ಈಗ ನೋಡಿದ್ದೀವಿ ತಾನೇ, ನೋಡಿದ್ದೀವಿ, ಹೋಗ್ತೀವಿ ನಾವು, ನೋಡೋಣ. ಶಾಸ್ತ್ರಪಸ್ತ್ರ ಎಲ್ಲ ಕೇಳ್ತೀವಿ, ನಮಗೂ ಮನಸ್ಸಿಗೆ ಇರಿಸೈತೆ, ನಮ್ಮ ಮಗುಗೂ ಇಷ್ಟ ಆಗೈತೆ, ಮುಂದಕ್ಕೆ ನೋಡೋಣ. ಈಗಳಮ್ಮ ನಾವು ಬಡವರು, ನಮ್ಮ ಮನೆಗೆ ಈಗ ವರದಕ್ಷಿಣೆ ಅಂದರೆ ನಡೆಯೋದಿಲ್ಲ. ನಾವು ಏನಂದರೆ ಏನೋ ನಮ್ಮ ಮನೆ ಪೂರ್ತಿ ಏನೋ ಒಂದು ಮಾಡ್ಕೊಬೋದು, ನಿಮ್ಮದೇ ಎಲ್ಲನ ಖರ್ಚಿಕ್ಕಿ ಮದುವೆ ಮಾಡ್ಕೊಂಬೋದು. ನಮ್ಮ ಮನೆಗೆ ನಡೆಯಲ್ಲ, ನಾವು ಅಷ್ಟೊಂದು ಜಮೀನ್ದಾರು ಅಲ್ಲ. ನಮ್ಮ ಮನೆಗೆ ಮಕ್ಕಳು ಇನ್ನೂ ದುಡಿಯೋಂಗಾಗಿಲ್ಲ, ನಾವೇ ಗಂಡ ಹೆಂಡತಿ ಇಬ್ಬರು ಕಷ್ಟಪಡಬೇಕು, ಮಾಡಬೇಕು. ಏನೋ ನಿಂಗಜ್ಜಿ ಹೇಳಿದ್ಕಾಗಿ ನಾವು ಹೇಳಿದ್ವಿ. ನಿಂಗಜ್ಜಿ ಹೇಳಿತ್ತು
ಇಲ್ಲ ಅವರು ಹೇಳಿದ್ದಾರೆ, ನಾನು ಸುಮ್ಮನೆ ಮುಂದಿನ ನನಗಿರಲಿ ಅವ್ರು ಬಂದು ಹುಡುಗಿ ನೋಡ್ಕೊಂಡು ಹೋಗಲಿ ಅಂತಂದು ಹೇಳಿ ಹೇಳ್ತು. ಹಂಗಾಗಿ ನಾವು ಹೇಳಿದ್ವಿ ಕಣಕ್ಕ. ಇವಾಗ ಈ ಟೈಮಿಗೆ ಬಸ್ ಐತೆ ನಮ್ಮ ಇಲ್ಲಿಂದ ಹೋಗೋಕ್ಕೆ? ಹ್ಞೂ ಕಣ್ರಿ ನೋಡ್ರಿ, ಬಸ್ಸು ಐತೆ ಇವಾಗ ಒಂದು ಬರುತ್ತೆ ಅತ್ಲಿದ ಇನ್ನೇನೊಂದು ನಿಮಿಷ ಕಾಲು ಗಂಟೆ ಒಳಗೆ ಬರುತ್ತೆ. ಅಲ್ಲಿ ಕಾಯ್ತಾ ಕೂತ್ಕೊಂಡ್ರೆ ಬಸ್ಸು ಬರುತ್ತೆ. ಅದಕ್ಕೆ ಹೋಗಿರಿ ಅಂತ ನಟಿ ಹೋಗೋಣ, ಬಿಟ್ಟು ಬರ್ತೀನಿ ನಾನು. ಏನು ಬೇಡ ಅಂಕಲ್, ನೋಡಿದ್ದೀವಿ, ನಾವು ಹೋಗ್ತೀವಿ, ನೀವೇನು ಬರಬೇಡ್ರಿ, ನಿಮ್ದೇನು ಕೆಲಸ ನೋಡ್ಕೊಳ್ರಿ. ಈಗ ಅಪ್ಪ ಅಮ್ಮನ ಹತ್ರ ಹೇಳಿ ಹೋಗ್ತೀನಿ ನಾನು ಬೆಂಗಳೂರಿಗೆ ಹೋಗಬೇಕು, ನಂಗೆ ಸ್ವಲ್ಪ ಕೆಲಸ ಇರುತ್ತೆ, ಅದಕ್ಕೆ ಇವತ್ತು ಹೋಗಿ ಬರೋಣ ಬಾ ಅಂತ ಅಪ್ಪ ಅಮ್ಮ ಫೋನ್ ಮಾಡಿದರು, ಅದಕ್ಕೆ ಬಂದಿದ್ವಿ. ಹೋಗಿ ಅಮ್ಮ ಅಪ್ಪನೂ ಫೋನ್ ಮಾಡ್ತಾರೆ ಮನೆಗೆ ಹೋದ್ಮೇಲೆ. ಬತ್ತೀವಮ್ಮ ನಾವಿನ್ನು ಹೋಗಿ ಫೋನ್ ಮಾಡ್ತೀನಿ ನಾನು. ನಿಂಗಜ್ಜಿಗಾದ್ರೂ ಫೋನ್ ಮಾಡ್ತೀವಿ ನಾವು. ನಿಮ್ಮದು ನಂಬರ್ ಇಲ್ಲ, ನಿಂಗಜ್ಜಿದು ನಂಬರ್ ಐತೆ, ಅವಜ್ಜಿ ನಂಬರ್ಗೆ ಫೋನ್ ಮಾಡ್ತೀವಿ. ಯಾವುದು ಹೇಳುತ್ತೆ, ನೀವು ಬಂದು ಒಂದು ಸಲ ನೋಡ್ಕೊಂಬರ್ರಿ, ನಮ್ಮೂರಿಗೆ ಬರ್ರಿ. ಪರವಾಗಿಲ್ಲ, ನೆಂಟ್ರು ಏನು ನಮ್ಮಂಗೆ ಇದ್ದಾರೆ, ಅವರು ಹಳ್ಳಿ ಕಡೆ ಎಲ್ಲರೇನೆ. ಅವ್ರೇನು ತೀರ ಸಿಟಿಯರಲ್ಲ, ನಾನು ಅಂತಂತಾರೆ. ಏನು ಕತೆ ಶ್ರೀಮಂತರು ಅಂತಂದು ಅಂತಾರೆ, ಅವ್ರು ನಮ್ಮ ಮನೆಗೆ ಬಡವ್ರ ಮನೆಗೆ ಹೋಗ್ತಾರೆ ಇಲ್ವಾ ಅಂತಂದೇಳಿ. ಪಾಪ ಅಯ್ಯಮ್ಮನೂ ಒಳ್ಳೇದು, ಸಾಧ್ಯವಸ್ತಿ. ಪಾಪ ನಿಮ್ಮ ಹುಡುಗಿ ನಮ್ಗೆ ಇಷ್ಟ ಆಗೈತೆ, ಏನು ಕೊಡೋದೇ ಬೇಡ ಅಂತಂದಂದರು. ಏನೋ ನಾವು ಇಟ ಈ ಕೈಯ ವಯಗಳು ದಿಕ್ಕೊಂಡಿದ್ದು ಆತ ಮದುವೆ ಮಾಡಿಬಿಡೋಣ, ಒಳ್ಳೆಯರು, ಹುಡುಗನೂ ಚೆನ್ನಾಗವ್ನಿ, ತಂದೆ ತಾಯಿ ಒಳ್ಳೆಯರು, ಕೊಟ್ಟು ಮಾಡೋಣ ಕಣೆ. ಏನಾನ ಹೋಗಿ ಫೋನ್ ಮಾಡಿರಿ, ಮಾಡ್ಕೊಂತೀವಿ ಅಂತಂದೇಳಿ ಫೋನ್ ಮಾಡಿರಿ, ನಾವು ಹೋಗಿ ಬಂದು ನಮ್ಮ ಮನೆ ಹುಡ ಮನೆಗೆ ಸೇರ್ಸೋಣ, ಹೋಗಿ ಬರೋಣ. ಹ್ಞೂ ಆಯ್ತು ಹೇಳಪ್ಪ, ಹೆಂಗನ ಅವಳು ಓದಿರೋದ್ಕೂ ಅವನು ಓದಿದಾನೆ, ಸಾಕು ನಮ್ಮ ತಕ್ಕ ಮಟ್ಟಿಗೆ ಅಷ್ಟು ಮಟ್ಟಿಗೆ ಐದಾರು ಸದ್ಯಕ್ಕೆ ಹೇಳಿರಲ್ಲ ಅವ್ರು. ನಮ್ಗೇನು ಬಡವರಾದರೆ ಆಗಲೇಳು, ನಾವೇ ಎಲ್ಲ ಮಾಡ್ಕೊಂತೀವಿ ಖರ್ಚಿಕ್ಕಿ ಅಂತಂದೇಳಿ ಅವಕ್ಕ ಹೇಳೈತಲ್ಲ, ನಮ್ಮ ಮಗಳಾಗಿದ್ರೆ ಮಾಡ್ಕೊಂತಿರ್ಲಿಲ್ಲ ಅಂತಂದೇಳಿ. ನೋಡೋಣ, ಫೋನ್ ಮಾಡಿರಿ, ನಾವು ಹೋಗಿ ಬರೋಕ್ಕಾಗುತ್ತ ಇಟ ಏನೋ ನಮ್ಮ ಕೈಯಾಗಿದ್ದ ಸಾಲ ಬಲ ಮಾಡಿ ಆದ್ರೂ ಉಂಬೌಡ ಮನೆಗೆ ಸೇರ್ಸೋಣ ನಮ್ಮ ಮಣ್ಣಿನ. ಬಸ್ಸು ಇನ್ನು ಯಾವ ಸಿಗ್ತಾವ ಏನು ಕತಿಯೋ, ಇಲ್ಲಿ ಬಸ್ಸು ಇನ್ನೊಂದು ಕಾಲು ಗಂಟೆ ಅರ್ಧ ಗಂಟೆ ಅಂತಂದಂದರು. ಕೇಳಬೇಕಾಗಿತ್ತು ಇಲ್ಲಿ ಯಾರು ನನ್ನ ಬಸ್ ಏಟತ್ತಿಗೆ ಐತೆ ಅಂತಂದೇಳಿ. ಅವ ಅಣ್ಣ ಹೇಳ್ತಲ್ಲ ಬಸ್ ಸ್ಟ್ಯಾಂಡಿಗೆ ಇನ್ನೊಂದು ಅರ್ಧ ಗಂಟೆ ಬರುತ್ತೆ, ಕಾಲು ಗಂಟೆ ಅರ್ಧ ಗಂಟೆ ಅಂತಂದು ಹೇಳಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಬನ ತಗ, ಬಸ್ಸು ಬರ್ತೈತೆ, ಬಂದಾಗ ಹೋಗೋಣ. ಆಗಳ ಲೋಕಮ್ಮರು ಯಾವಾಗ ಬಂದಿದ್ರಿ ಲೋಕಮ್ಮ? ನೀವು ನಮ್ಮ ಅಂತಕ್ಕೆ ಬರಲಿಲ್ಲ, ಇಲ್ಲಿ ಯಾರ ಮತಕ್ಕೆ ಬಂದಿದ್ರಿ? ನಿಮಗೆ ಸಂಬಂಧಿಕರು ಇದ್ದಾರೆ ಇಲ್ಲಿ ನಮ್ಮೂರಾಗೆ? ಅಲ್ಲ ಕಂಡತ್ತಮ್ಮ, ನಿನ್ನ ಇದೇ ಊರಿಗೆ ಏನು ಕೊಟ್ಟಿರೋದು ನಮಗೆ ಗೊತ್ತಿಲ್ಲಪ್ಪ. ನಾವು ಯಾವ ಊರು ಅಂದ್ಕೊಂಡಿದ್ವಿ, ಇದೇ ಊರಿಗೆ ನಿನ್ನೆ ಕೊಟ್ಟಿರೋದು. ಇಲ್ಲೇ ಬಂದಿದ್ವಿ ಕಣಮ್ಮ, ಯಾರೋ ಒಬ್ಬರು ಪರಿಚಯ ಆಗಿದ್ರು, ಕರೆದಿದ್ರು, ಅವ್ರ ಮನೆ ಹತ್ರ ಹೋಗಿದ್ವಿ, ಬಂದ್ವಿ. ಬಸ್ ಎಷ್ಟೊತ್ತಿಗೈತೆ ಲೋಕಮ್ಮ? ಯಾಕ ಅಪ್ರೂಪಕ್ಕೆ ಬಂದಿದ್ದೀರಿ, ಬರ್ರಕ್ಕ ನಮ್ಮಂತಕ್ಕೆ ಹೋಗೋಣ. ಯಾರ ಮಂತಕ್ಕೆ ಬಂದಿದ್ರಿ ಇಲ್ಲಿ ನೀವು? ನಾನು ನೋಡಲೇ ಇಲ್ಲಮ್ಮ, ನೋಡಿದ್ದಿದ್ರೆ ಮಂತಕನ ಕರ್ಕೊಂಡು ಹೋಗ್ತಿದ್ದೆ. ಬರ್ರಿ, ನಮ್ಮ ಅಂತಕನ ಬರ್ಬೇಕಾ ಬೇಡವಾ? ನೀವು ಬರ್ದಂಗೆ ಅದೇ ಸುಮ್ಕಾಗಿದ್ದೀರಿ, ಬಸ್ಸು ಇದ್ರಿರುತ್ತೆ, ಏನು ಬೇಗಾಗತ್ತಕ್ಕ, ಮಸ್ತ ಬತ್ತ ಬಸ್ಸು, ಬರ್ರಿ ಹೋಗೋಣ ನಮ್ಮ ಮನೆ ತಕ್ಕೆ. ಇಲ್ಲ ಕಣಮ್ಮ, ಇನ್ನೊಂದು ಟೈಮು ಬಂದಾಗ ಬರ್ತೀವಿ, ಈಗ ಸದ್ಯಕ್ಕೆ ಹೋಗ್ಬೇಕು. ದನ ಕರುಗಳ್ನ ಕಟ್ಟಕ್ಕೆ ಬಂದಿದ್ದೀವಿ, ಮನೆ ತಕ್ಕೆ ಏನೋ ಅರ್ಜೆಂಟ್ ಇತ್ತು ಬಂದಿದ್ವಿ ಕಣಮ್ಮ. ಅಲ್ಲ ನೀವು ಯಾರ ಮಂತಕ್ಕೆ ಬಂದಿದ್ರಿ ಹೇಳಿ ಇಲ್ಲಿ? ಏನಿಲ್ಲ ಕಣ್ಲಕ್ಕಮ್ಮ, ಅದೇ ನಿಂಗಜ್ಜಿ ಅಂತಂದಂಬದು ನಮ್ಮೂರಾಗೆ ಒಂದು ಹೆಣ್ಣೈತೆ, ಲಕ್ಷ್ಮಕ್ಕರ ಮನೆಗೆ ಹುಡುಗಿ ಓದೈತೆ ಅಂತಂದ ಅಂತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತಂದೇಳಿ ಬಂದಿದ್ವಿ. ಅವ್ರು ಹೆಂಗೆ ಒಳ್ಳೆಯರೆ, ನಮಗೇನೋ ಹುಡುಗಿ ಏನೋ ಇಷ್ಟ ಆತಮ್ಮ, ಹುಡುಗಿನೂ ಓದೈತೆ, ಅದಕ್ಕೆ ಬಂದಿದ್ವಿ ನೋಡ್ಕೊಂಡು ಹೋಗೋಣ ಅಂತಂದೇಳಿ. ನಮ್ಮ ಹುಡುಗ ಬೆಂಗಳೂರಿಂದ ಬಂದಿತ್ತು, ಹೋಗಿ ಬರ್ರಮ್ಮ ಅಂತಂದಂತು, ಅದಕ್ಕೆ ಬಂದಿದ್ವಿ. ಮಾಡ್ಕೊಂಬನಂತ ಇದ್ದೀವಮ್ಮ, ಹುಡುಗಿ ಏನೋ ಚೆನ್ನಾಗಿತ್ತು, ನೋಡ್ಕೊಂಬಂದ್ವಿ, ಮಾಡ್ಕೊಬೋದೆ ಅವ್ರ ಮನೆಗೆ. ನೋಡಿ ಇವರು ಮನೆ ಕಡೆಗೆ ಭಾಳ ಚೆನ್ನಾಗವ್ರೆ, ನಾನು ಬಂದಿದ್ರೆ ನಮ್ಮ ಹುಡುಗಿನೇ ಕೊಡ್ತಿದ್ನಲ್ಲ. ಏನು ಹೇಳೋದು ಇವಾಗ? ಏನಾರು ಒಂದು ಕಿತಾಪತಿ ಮಾಡಿ ನಮ್ಮ ಮನೆಗೆ ನನ್ನ ಮಗಳೈತೆ ಮಾಡ್ಕೊಂಡು ಹೋಗ್ರಿ ಅಂತಂದೇಳಿ ಹೇಳಬೇಕು. ಹೌದೇನು, ಏನು ಅವ್ರ ಮನೆಗೆ ಏನು ನಡೆಯಲ್ಲ, 10 ಜನ ಬಂದರೆ ಉಂಬಕ್ಕೆ ಶಕ್ತಿ ಇಲ್ಲ ಅಡುಗೆ ಮಾಡಿ, ಸುಮ್ಮನೆ ಅವಳಿಗೆ ಓದೈತಂಗೆ ಏನದೇನು ಅಂತ ಚೆನ್ನಾಗೇನು ಓದಿಲ್ಲ, ಸುಮ್ಮನೆ ಇರತ್ಲಾಗತ್ತ. ಅವ್ರ ಮನೆಗೆ ಏನು ಮಾಡ್ಕೊಂತೀರ ನೀವು? 10 ಜನ ಬಂದರೆ ಅನ್ನಕ್ಕೆ ಶಕ್ತಿ ಇಲ್ಲ. ನಮ್ಮ ಮನೆ MSc ಮಾಡ್ಯವಳೆ, ನಮ್ಮ ಮನೆಗೆ ಬಂದು ನೋಡ್ಕೊಂಡು ಹೋಗ್ರಿ. ನನಗೆ ಗೊತ್ತಿಲ್ಲಮ್ಮ ನಿಮ್ಮ ಮನೆಗೆ ಮಗ ಇದ್ದಾನೆ ಅಂತಂದಂಬದು, ಕೇಳ್ಬೇಕಾ ಬೇಡವಾ? ಈಗ ಬರ್ರಿ, ನಮ್ಮ ಅಮ್ಮನಿ ಐದಾಳೆ ನೋಡ್ಕೊಂಡು ಹೋಗ್ರಿ, ನಮ್ಮ ಅಮ್ಮನಿನೇ ಕೊಡ್ತೀವಿ. ಸುಮ್ಮನೆ ಅವ್ರ ಮನೆಗೆ ಯಾಕೆ ಮಾಡ್ಕೊಂಡು ಹೋಗ್ತೀರಾ? ಕಂಡೊಂದು ಜಾಗದಾಗೆ ನಮ್ಮ ಮನೆಗೆ ಮಾಡ್ಕೊಂಡು ಹೋಗ್ರಿ. ಅವರು ಬಡವರು ಅಂದ್ರೆ ಬಡವರು, ಒಪ್ಪತ್ತಿನ ಊಟಕ್ಕೂ ಕಷ್ಟವೇನೆ, ಏನಂತ ಚೆನ್ನಾಗೇನು ಓದಿಲ್ಲ. ನಮ್ಮ ಅಮ್ಮನಿಗೆ ಊಟ ಏನೂ ಓದಿಲ್ಲ. ನಮ್ಮ ಅಮ್ಮನಿ ಐದಾಳೆ ಬಾ, ಚೆನ್ನಾಗಿದ್ದಾಳೆ, ನೋಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಬಿರಿಂತೆ. ಸುಮ್ಮನೆ ಅವ್ರು ಅವ್ರ ಮಂತಕ್ಕೆ ಯಾಕೆ ಹೋಗಿದ್ರಿ? ಹೌದೇನಮ್ಮ, ನಮಗೆ ಗೊತ್ತಿಲ್ಲ ಕಣಮ್ಮ, ನಿಂಗಮ್ಮ ಅಂಬದು ಹೇಳ್ತು ಅಂತಂದು ಹೇಳಿ ಇವಳು ಹೇಳಿದ್ಲು. ಏನಾಯ್ತು ಬಿಡ ಮಾತ್ಲಾಗತ್ತ, ನಮಗೆ ಫೋನ್ ಮಾಡ್ತೀವಿ ಅಂತಂದು ಹೇಳಿದ್ವಿ. ಫೋನ್ ಮಾಡಲ್ಲ ಏನಿಲ್ಲ, ಇನ್ನೊಂದು ಸಲಿಗೆ ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಮಗಳನ್ನೇ ನೋಡ್ಕೊಂಡು ಹೋಗೋಕ್ಕೆ. ಈಗ ಸದ್ಯಕ್ಕೆ ಅರ್ಜೆಂಟ್ ಐತೆ, ಹೋಗ್ತೀವಿ ನಾವು, ಹೋಗಿ ಇನ್ನೊಂದು ದಿವಸ ಬರ್ತೀವಿ ಬಿಡು. ಇವಾಗ ನಿಮ್ಮ ಮನೆ ತಕ್ಕ ಬಂದರೆ ಅವರು ನೋಡಿದರೆ ಏನಾರು ಅಂದ್ಕೊತಾರೆ, ಒಂದು ನೋಡೋಕೆ ಬಂದು ಇನ್ನೊಂದು ಮಂತಕ್ಕೆ ಹೋಗಿದ್ದಾರೆ ಅಂತಂದೇಳಿ ಅಂದ್ಕೊತಾರೆ. ನಾವೆಲ್ಲ ಫೋನ್ ಮಾಡ್ತೀವಿ, ಸುಮ್ಮನಿರು.
ಯಾವುದೋ ಒಂದು ಹೇಳಿ ನಾವು ಇದು ಮಾಡ್ತೀವಿ ನಿನ್ನ ಮಗಳನ್ನೇ ಮಾಡ್ಕೊಬೇಕಾಗುತ್ತೆ. ಏನಪ್ಪ ನಿಂಗಣ್ಣ ಬಂದೆ ಅವತ್ತು ನೆಂಟರು ಬಂದಾಗ ನಿಂತ ನಮ್ಮ ಮನೆ ಕಡೆ ತಿರುಗಿ ನೋಡಿಲ್ಲ. ಬಾ ಕೂಕ ಬಾ. ಅದೇ ಕಣಕ್ಕ ಅವತ್ತು ಬಂದಿದ್ದರು, ನಮ್ದೇನು ಫೋನ್ ನಂಬರ್ ಏನು ತಗೊಂಡಿರಲಿಲ್ಲ, ಅವ್ರದ್ದು ನಂಬರ್ ಕೊಟ್ಟಿರಲಿಲ್ಲ. ನಾವು ಅಜ್ಜಿ ನಿಂಗಜ್ಜಿದೈತೆ ಫೋನ್ ಮಾಡ್ತೀವಿ, ಆ ನಂಬರ್ಗೆ ಫೋನ್ ಮಾಡಿ ಹೇಳ್ತೀವಿ ಯಾವತ್ತಿಗೂ ನೀವು ಬರೋತ್ತಿಗೆ ಅಂತಂದೇಳಿ ಹೇಳಿದ್ರು. ಅವಳು ನಮ್ಮಳು ಹೋಗಿ ಅವಜ್ಜಿ ನಿಂಗಜ್ಜಿನ ಕೇಳ್ಕೊಂಡು ಬರೋಗು ಏನು ಹೇಳಿರು ಅಂತಂದೇಳಿ ಹೇಳಿ ಕಳಿಸಿಲ್ಲಮ್ಮ. ಫೋನ್ಗೆ ಏನಾನ ಮಾಡಿದ್ರಿ ಅವರು, ರಾಮಜೋಗಿ ಹೇಳಿರೋ ನಿನ್ನ ನಂಬರ್ಗೆ ಮಾಡ್ತೀವಿ ಅಂತಂದು ಅಂದಿದ್ರು ನಿಮ್ಮ ಮನೆಗೆ. ಬಿಡು ನಾವು ಅಲ್ಗೂ ನಂಬರ್ ಕೊಡ್ರಿ ಅಂದೆ. ಇಲ್ಲ ಬಿಡ್ರಿ ಅವ್ರ ನಂಬರಿಗೆ ಮಾಡಿ ನಾವು ಹೇಳ್ತೀವಿ ಅಂತಂದಂದ್ರು. ನಾ ಬಿಡತ್ಲಾಗತ್ತ ಇನ್ನೇನು ನಿನಗೆ ಮಾಡಿ ಹೇಳಿರ್ತಾರೆ, ಹೇಳಿದ್ರು ಬರ್ಬೇಕಾಗಿತ್ತಲ್ಲ ಅಂದ್ಕೊಂಡೆ. ಅಂದ್ರು ನಮ್ಮಳು ಯಾಕೆ ಜೀವನ ತಡಿಲಿಲ್ಲ, ಹೋಗಿ ಕೇಳ್ಕೊಂಬರೋಗು ಏನು ಹೇಳಿರು ಕೇಳ್ಕೊಂಬರೋಗು ಅಂತಂದು ಒಂದೇ ಸಮಯ ಇದು ಮಾಡಿ ಹೇಳು. ಅದಕ್ಕೆ ಬಂದಮ್ಮ. ಇಲ್ಲಪ್ಪ ಅವ್ರು ಅವತ್ತೋದಾರು ಫೋನ್ ಇಲ್ಲ ಎಂಥದ್ದು ಇಲ್ಲ ಏನಿಲ್ಲ. ಅವರು ಬಸ್ ಸ್ಟ್ಯಾಂಡಿಗೆ ಬಂದಿದ್ರಂತೆ. ಅವಾಗ ಬಂದಾಗ ಇವಳು ಕಂಬೇರೆ ಹೋಗಿ ಮಾತಾಡ್ಸಿದಾಳೆ. ಯಾವುದು ಯಾಕೆ ಹೇಳಿದ್ಲ ಏನು ಕತೆ. ಅವರು ಫೋನು ಇಲ್ಲ ಎಂಥದ್ದು ಇಲ್ಲ. ಲೋಕಮ್ಮರ ಮನೆಗೆ ಬೇರೆ ಇನ್ನೊಂದಿನಿಂದ ಬರ್ತೀವಿ ಅಂತಂದು ಹೇಳಿ ಮಾತಾಡ್ತಿದ್ರು ಅಂತಂದೇಳಿ ಯಾರ ಬಸ್ ಸ್ಟ್ಯಾಂಡಾಗ ಕೇಳಿಸ್ಕೊಂಡ್ರೆ ಹಂಗಂತಿದ್ರು. ಫೋನ್ ಏನು ಮಾಡೋಕ್ಕೆ ಹೋಗಿಲ್ಲಪ್ಪ. ಹೌದೇನು ಹೋಗ್ತೀನಿ ಕಣಮ್ಮ. ಹಂಗಾರೆ ಏನಾನ ಫೋನ್ ಗಿನ್ ಮಾಡಿರಿ ಹೇಳಮ್ಮ, ನಮ್ಮಳು ಕೇಳ್ಕೊಂಬರೋ ಬಂದು ನಾನು ಹೊಲಕ್ಕೆ ಹೋಗ್ಬೇಕು, ಗೊತ್ತಾಗುತ್ತೆ ಹೋಗ್ತೀನಿ. ಯಾಕೆ ನಿಂಗಣ್ಣ ಬಂದು ಹಂಗೆ ಬಂದು ಹಿಂಗೆ ಅದೇ ಬಂದ ಒಂದು ಲೋಟ ಕಾಫಿ ಪಾಪಿ ನಾನು ಕಾಸು ಕೊಡ್ಬೇಕಾ ಬೇಡವಾ? ಹಂಗೆ ಹೊರ್ಗಿಂದವ್ರಿಗೆ ಕಳಿಸಿದೀಯ ಪಾಪ. ಅವ್ರ ಮಂತಕ್ಕೆ ಹೋದ್ರೆ ಎಷ್ಟು ಗೌರವ ಬೆಲೆ ಕೊಡ್ತಾರೆ. ಹಂಗೇನೆ ಉಕ್ಕಳೋಣ ಟೀ ಕುಡಿಯುವಂತೆ, ಊಟ ಮಾಡು ತಿಂಡಿ ಮಾಡು ಅಂತಂದೇಳಿ ನೀನು ಹೊರಗೆ ನಿಂತ್ಕೊಂಡು ಮಾತಾಡಿಸಿ ಅದೇ ಕಳಿಸಿದೀಯ. ಇಲ್ಲ ಅವತ್ತು ರಾಮಜೋಗಿ ಹೇಳ್ಯಾರು ನೆಂಟರು ಬಂದಿದ್ರೇನ ಫೋನ್ ಮಾಡಿದ್ರೇನ ಹೋಗೋಕ್ಕೆ ಕೇಳ್ಕೊಂಡೋಗೋಣ ಅಂತಂದು ಹೇಳಿ ಬಂದಿದ್ರು. ಈಗ ಕೇಳ್ಕೊಂಡೋಗೋಕ್ಕೆ ಆಗ ಅವಳು ಲೋಕಂಬರೆ ಹೋಗಿ ಅಲ್ಲಿ ಏನು ತಿಟ್ವಟ ಹೇಳಿದ್ಲ ಏನು ಕತೆ. ಅವತ್ತಿಂದ ಫೋನೇ ಮಾಡಿಲ್ಲ. ಯಾರು ಹಂಗಂತಿದ್ರು ಲೋಕಮ್ಮರ ಮನೆಗೆ ಬಂದು ಹೋದ್ರು ಅವರು ಇನ್ನೊಂದು ದಿವಸದಾಗೆ ಅಂತಂದು ಹೇಳಿ ಅಂದರು. ಎಲ್ಲ ಅವ್ರ ಮನೆಗೆ ಮಾಡ್ಕೊಂತಾರಂತೆ. ನೋಡು ಎಂತಾದ್ರೂ ಒಂದು ಫಿಟ್ಟಿಂಗ್ ಇಕ್ತಾಳೆ ಲಕ್ಷ್ಮಕ್ಕ ಪಾಪ. ಅವರು ಬಡವರು ಆದ್ರಾಗ್ಲೂ ಮಾಡ್ಕೊಂತೀವಿ ಅಂತಂದೇಳಿ ಒಳ್ಳೆ ಹುಡುಗಿ. ನಾನು ಕೊಡ್ಸೋಣಂತ ಯೋಟ ಸಿಗಿದ್ದೆ. ನನ್ನ ಮಗ ನಾವು ತಿರ್ಗಾ ನನ್ನ ಕೇಳ್ದಂಗೆ ಅವ್ರ ಮಂತಕ್ಕೆ ಅವಳ್ದು ಅದೇ ಊರಲ್ಲಿ ತವ್ರ ಮನೆ. ಅದಕ್ಕೆ ನೋಡಿದ್ದವಳೆ ಹೆಂಗೆ ಹೇಳಿ ಅದೇ ಕರ್ಕೊಂಡೋಗಿ ಅದೇ ಆತದ್ದು ಹೇಳಿಲ್ಲ ಏನೋ. ಯಾವ ಫೋನೇ ಮಾಡಿಲ್ಲ ಅವತ್ತಿನಿಂದಲೂ. ಪಾಪ ಕಣ ನಿಂಗಣ್ಣನು ಲಕ್ಷ್ಮಕ್ಕ ಬೋಲೊಳ್ಳೆಯರು ಪಾಪ ಮೆತ್ತನರು. ನನಗೂ ಆಸಿತ್ತಮ್ಮ ಕೊಟ್ರು ಕೊಡ್ಲೇಳು ಅಂತಂದೇಳಿ ಲೋಕಮ್ಮ ಏನೋ ಕಿತಪತಿ ಮಾಡಿಬಿಡ್ತಾಳೆ ಪಾಪ. ಪಾಪ ಹುಡುಗಿ ಮಾತ್ರ ಬೋಲೊಳ್ಳೆದು. ನಮಗೂ ಪಾಪ ಇಷ್ಟ ಆಗಿತ್ತು. ನಾನು ಹಂಗೆ ಅಂದ್ಕೊಂಡಿದ್ದೆ ಏನೋ ಎಂಥರು ಸಿಗ್ತಾರೆ ಏನೋ ಹೆಂಗ ಒಳ್ಳೆಯರೆ ಬಂದವ್ರಿ. ಒಬ್ಬನೇ ಮಗ ಹೆಣ್ಣಿಲ್ಲ ಗಂಡಿಲ್ಲ, ಏನು ಯಾರಿಗೂ ಹೊಡೆದು ಭಾಗ ಕೊಡೋಂಗಿಲ್ಲ. ಬೆಂಗಳೂರಾಗದಾನೆ ಸುಖವಾಗಿ ಕೆಮ್ತಾನೆ ಪಾಪ. ಬಡವ್ರ ಮಕ್ಕಳು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಹೋಗ್ತವೆ ತಗ್ಗಿ ಬಗ್ಗಿ. ನಾವು ಸಣ್ಣ ಹುಡುಗಿ ದಟ್ಟಿ ನೋಡಿದ್ದೀವಿ ಪಾಪ. ಬೋಲೊಳ್ಳೆ ಪಿಳ್ಳೆ ಅದು. ಏನು ಮಾಡೋಕ್ಕಾಗುತ್ತೆ. ನಾವು ಅವರು ಫೋನ್ ಮಾಡಿಲ್ಲದೆ ಬಿಡು. ಇನ್ನು ಯಾರನ್ನ ಬಂದೇ ಬರ್ತಾರೆ ಕೊಡ್ಸೋಕ್ಕಾಗುತ್ತೆ. ಇಂಥ ಅನ್ಯಾಯ ಮಾಡ್ತಾರೆ ಅಂತಂದೇಳಿ ಯಾರು ಅಂದ್ಕೊಂಡಿರ್ತಾರೆ. ನಾವು ಕೊಡಲಿಲ್ಲ ಅಂದರೆ ಇನ್ನೊಬ್ರು ಮನೆಗೆ ಬಂದಿದ್ರು ಕೆಟ್ಟದ್ದ ಹೇಳಕ್ಕೆ ಹೋಗ್ಬಾರ್ದು. ಪಾಪ ಒಳ್ಳೆ ಜನ ಒಳ್ಳೆಯವ್ರನ್ನ ಒಳ್ಳೆಯವ್ರು ಅನ್ಬೇಕು. ಇವಳು ಲೋಕಮ್ಮ ಕಿತಪತಿ ಮಾಡಿ ಕೊನೆಗೆ ಅವಳ ಮಗಳನ್ನೇ ಕೊಡಂಗೆ ಮಾಡ್ಕೊಂಡಾರೆ. ಅವರು ನನ್ನ ನಂಬರಿಗೆ ಫೋನೇ ಮಾಡಿಲ್ಲ. ತಗ ಮಾಡ್ಕೊಂಡು ಅನುಭವಿಸಿರಿ ಗೊತ್ತಾಗುತ್ತಾ ಪಿಳ್ಳೆದ ಗಾಳಿ ಗಂಟ್ಲದ. ಅದೇನು ಬದುಕಿಂದಲ್ಲ ಬಾಳಿಂದಲ್ಲ ಕಂಡುಂಡು ಜಾಗ ಅಂತ ನಾವು ಹೇಳೋಕ್ಕೋದ್ರೆ ಅವರು ನೋಡು ಏನೋ ಕಿತಪತಿ ಮಾಡಿ ಅವ್ರೇನು ಒಳ್ಳೆಯರೇ ಯಾರ ಮಾತು ಕೇಳೋಲ್ಲ ಅಂತಾರು. ಆದರೆ ಇವಳ್ದು ಅದೇ ಊರೇ ತವ್ರ ಮನೆಯಲ್ಲ ಪಾಪ ಏನೋ ಮಾಡಿ ಇದು ಮಾಡಿ ಅವಳು ಬಿಡತ್ಲಾಗ ಇನ್ನೂ ಯಾರಾದರೂ ಬಂದೇ ಬರ್ತಾರೆ. ಏನು ಇಂಥ ಕಿತಪತಿ ಮುಂಡೇರಿ ಇದ್ದೇಟಿಗೆ ಒಳ್ಳೆಯವ್ರಿಗೆ ಒಳ್ಳೇದು ಅದೇ ಆಗುತ್ತೆ. ನನಗೂ ಎಂಥ ಕೆಲಸ ಆಯ್ತು ಅಂತಂದೇಳಿ ಬೇಜಾರಾಯ್ತು ಪಾಪ. ಎಂಥ ಬೌಡ ಮನೆಗೆ ಸೇರ್ಸೋಣ ಅಂತ ನನಗೂ ಪಾಪ ಆಸಿತ್ತು. ಬಿಡು ಇನ್ನೂ ಯಾರಾದರೂ ಬಂದೇ ಬರ್ತಾರೆ. ಒಳ್ಳೆಯವ್ರಿಗೆ ಒಳ್ಳೇದು ಅದೇ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಬಡವರು ಮಗಳು ಒಳ್ಳೆ ಹುಡುಗಿ ಪಾಪ ಚೆನ್ನಾಗಿ ಓದೈತೆ ಕೊಡ್ಸೋಣ ಬಾಳು ಬದುಕು ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗುತ್ತೆ. ನಾವು ನೋಡಿದ್ದರು ಸಣ್ಣ ಹುಡುಗಿ ದಟ್ಟಿನ ಅಂತ ನಾನು ಆಸೆಗಿದ್ದೆ. ಅವಳು ಅಕ್ಕಮ್ಮಂಬಳು ಬಂದು ಇದಕ್ಕೆ ಅಡುಗೆಗೆ ನೀರು ಇದ್ದಂಗೆ ನೋಡಿ ಅಂತ ಕೆಲಸ ಮಾಡಿಬಿಟ್ಲು. ನೋಡಿರಿ ವೀಕ್ಷಕರೇ, ನಿಮ್ಮೂರಾಗೂ ಇಂಥವೇನು ನಡೀತವೇನೋ ಕತೆಗಳು ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್.